ವಿಶೇಷ ಸಮಗ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸಿಆರ್ 2026ಗಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಹೇಗೆ ಭರ್ತಿ ಮಾಡಬೇಕು ಎಂಬುದರ ಹಂತದ ವಿವರಣೆ ಇಲ್ಲಿದೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡುವ ವಿಧಾನ ಹಂತವಾಗಿ. ಭಾಗ 1 ನಿಮ್ಮ ವೈಯಕ್ತಿಕ ವಿವರಗಳ ಪರಿಶೀಲನೆ. ಈಗಾಗಲೇ ಮುದ್ರಿತವಾಗಿರುವ ವಿವರಗಳು. ಈ ಭಾಗದಲ್ಲಿ ನಿಮ್ಮ ಹೆಸರು, ಮತದಾರರ ಗುರುತಿನ ಚೀಟಿ ಸಂಖ್ಯೆ, ಇಪಿಕ್ ಸಂಖ್ಯೆ, ವಿಳಾಸ, ವಿಧಾನಸಭಾ ಕ್ಷೇತ್ರ ಮತ್ತು ನಿಮ್ಮ ಹಳೆಯ ಭಾವಚಿತ್ರವನ್ನು ಈಗಾಗಲೇ ಮುದ್ರಿಸಲಾಗಿರುತ್ತದೆ. ಬಿಎಲ್ಒ ವಿವರಗಳು. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಯ ಬಿಎಲ್ಒ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ಲಭ್ಯವಿರುತ್ತದೆ. ಭಾವಚಿತ್ರದ ಪರಿಶೀಲನೆ. ಮುದ್ರಿತವಾಗಿರುವ ನಿಮ್ಮ ಹಳೆಯ ಭಾವಚಿತ್ರವು ಅಸ್ಪಷ್ಟವಾಗಿದ್ದರೆ ಅಥವಾ ತುಂಬಾ ಹಳೆಯದಾಗಿದ್ದರೆ ಮಾತ್ರ ನೀವು ಹೊಸ ಭಾವಚಿತ್ರವನ್ನು ನೀಡಬೇಕಾಗುತ್ತದೆ. ಒಂದು ವೇಳೆ ಹಳೆಯ ಚಿತ್ರವು ಸರಿಯಾಗಿದ್ದರೆ ಹೊಸದನ್ನು ನೀಡುವ ಅಗತ್ಯವಿರುವುದಿಲ್ಲ. ಭಾಗ 2 ಹಿಂದಿನ ಸರ್ 2002ರ ಮತದಾರರ ಪಟ್ಟಿಯ ವಿವರಗಳು. ಈ ಭಾಗದಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿರುವ ವಿವರಗಳನ್ನು ದಾಖಲಿಸಬೇಕು. ಇಲ್ಲಿ ನಿಮಗೆ 2 ಆಯ್ಕೆಗಳಿವೆ. ಆಯ್ಕೆ 1 ಸೆಲ್ಫ್ ಮ್ಯಾಪಿಂಗ್. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೋಂದಣಿಯಾಗಿದ್ದರೆ ಆ ವರ್ಷದ ಪಟ್ಟಿಯಲ್ಲಿದ್ದ ನಿಮ್ಮ ವಿವರಗಳನ್ನು ಇಲ್ಲಿ ಭರ್ತಿ ಮಾಡಬೇಕು. ಆಯ್ಕೆ 2 ಪ್ರೊಜಿನಿ ಮ್ಯಾಪಿಂಗ್. ಒಂದು ವೇಳೆ 2002ರಲ್ಲಿ ನಿಮ್ಮ ಹೆಸರು ನೋಂದಣಿಯಾಗದಿದ್ದರೆ ನಿಮ್ಮ ತಂದೆ, ತಾಯಿ, ಅಜ್ಜ ಅಥವಾ ಅಜ್ಜಿಯವರ 2002ರ ಮತದಾರರ ಪಟ್ಟಿಯ ವಿವರಗಳನ್ನು ಒದಗಿಸಬೇಕು. ಗಮನಿಸಿ, 2002ರ ಮತದಾರರ ಪಟ್ಟಿಯ ವಿವರಗಳು ನಿಮ್ಮ ಬಿಎಲ್ಒ ಅವರ ಬಳಿ ಲಭ್ಯವಿರುತ್ತವೆ. ಇದಲ್ಲದೆ ಮುಖ್ಯ ಚುನಾವಣಾ ಅಧಿಕಾರಿಯವರ ವೆಬ್ಸೈಟ್ co.karnataka.gov.inಗೆ ಲಿಂಕ್, ಭಾರತ ಚುನಾವಣಾ ಆಯೋಗದ ವೆಬ್ಸೈಟ್ voters.eci.gov.inಗೆ ಲಿಂಕ್ ಹಾಗೂ ಇಸಿಐ ನೆಟ್ ಅಪ್ಲಿಕೇಶನ್ನಲ್ಲಿಯೂ ಇವು ಲಭ್ಯವಿರುತ್ತವೆ. ಭಾಗ 3 ಪ್ರಸ್ತುತ ವಿವರಗಳ ನಮೂದು. ಕಡ್ಡಾಯ ವಿವರಗಳು. ನಿಮ್ಮ ಪ್ರಸ್ತುತ ವಿವರಗಳೊಂದಿಗೆ ನಿಮ್ಮ ಜನ್ಮ ದಿನಾಂಕವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಐಚ್ಛಿಕ ವಿವರಗಳು. ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವುದು ಐಚ್ಛಿಕವಾಗಿರುತ್ತದೆ, ಕಡ್ಡಾಯವಲ್ಲ. ಕುಟುಂಬದ ಸದಸ್ಯರ ವಿವರಗಳು. ನಿಮ್ಮ ತಂದೆ, ತಾಯಿ ಅಥವಾ ಪೋಷಕರ ಹೆಸರನ್ನು ಒದಗಿಸಬೇಕು. ವಿವಾಹಿತರಾಗಿದ್ದರೆ ಗಂಡ ಅಥವಾ ಹೆಂಡತಿಯ ಹೆಸರನ್ನು ನಮೂದಿಸಬಹುದು. ಅವರ ಬಳಿ ಇಪಿಕ್ ಸಂಖ್ಯೆ ಇದ್ದರೆ ಅದನ್ನು ಸಹ ಇಲ್ಲಿ ನಮೂದಿಸಬಹುದು. ಭಾಗ 4 ಘೋಷಣೆ ಮತ್ತು ಸಹಿ. ಪರಿಶೀಲನೆ. ಫಾರ್ಮ್ನಲ್ಲಿ ನೀವು ಭರ್ತಿ ಮಾಡಿದ ಎಲ್ಲಾ ವಿವರಗಳು ನಿಖರವಾಗಿವೆಯೇ ಎಂದು 2 ಬಾರಿ ಪರಿಶೀಲಿಸಿಕೊಳ್ಳಿ. ಘೋಷಣೆಯ ಓದುವಿಕೆ. ಫಾರ್ಮ್ನ ಕೆಳಗಡೆ ನೀಡಿರುವ 3 ಘೋಷಣೆಗಳನ್ನು ಸರಿಯಾಗಿ ಓದಿಕೊಳ್ಳಿ. ಸಹಿ ಹೆಬ್ಬೆರಳ ಗುರುತು. ವಿವರಗಳನ್ನು ಒಪ್ಪಿದ ನಂತರ ಫಾರ್ಮ್ನಲ್ಲಿ ನಿಮ್ಮ ಸಹಿ ಅಥವಾ ಎಡಗೈ ಹೆಬ್ಬೆರಳಿನ ಗುರುತನ್ನು ಹಾಕಿ. ಅನುಪಸ್ಥಿತಿಯಲ್ಲಿ, ಒಂದು ವೇಳೆ ನೀವು ಲಭ್ಯವಿಲ್ಲದಿದ್ದರೆ ನಿಮ್ಮ ಪರವಾಗಿ ನಿಮ್ಮ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರು ನಿಮ್ಮೊಂದಿಗಿನ ಸಂಬಂಧವನ್ನು ನಮೂದಿಸಿ ಸಹಿ ಮಾಡಬಹುದು. ಅಂತಿಮ ಹಂತ ಫಾರ್ಮ್ ಸಲ್ಲಿಕೆ ಮತ್ತು ಸ್ವೀಕೃತಿ. 1. ಭರ್ತಿ ಮಾಡಿದ ಫಾರ್ಮ್ ಅನ್ನು ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗೆ ಬಿಎಲ್ಒ ಹಸ್ತಾಂತರಿಸಿ. 2. ನಂತರ ಬಿಎಲ್ಒ ಅವರು ಫಾರ್ಮ್ ಅನ್ನು ಪರಿಶೀಲಿಸಿ ಸ್ವತಃ ಸಹಿ ಮಾಡುತ್ತಾರೆ. 3. ಅವರು ಅಧಿಕೃತ ದಾಖಲೆಗಾಗಿ ಒಂದು ಪ್ರತಿಯನ್ನು ತಮ್ಮ ಬಳಿ ಇಟ್ಟುಕೊಂಡು ಮತ್ತೊಂದು ಪ್ರತಿಯನ್ನು ನಿಮಗೆ ಹಿಂತಿರುಗಿಸುತ್ತಾರೆ. 4. ಆ ಹಿಂತಿರುಗಿಸಿದ ಪ್ರತಿಯು ನಿಮ್ಮ ಅಧಿಕೃತ ಸ್ವೀಕೃತಿಯಾಗಿದ್ದು ಅಕ್ನಾಲೆಜ್ಮೆಂಟ್ ಅದನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ವಿಶೇಷ ಸೂಚನೆ: ಈ ಎನ್ಯುಮರೇಷನ್ ಫಾರ್ಮ್ ಜೊತೆಗೆ ಯಾವುದೇ ಇತರ ಪೂರಕ ದಾಖಲೆಗಳನ್ನು ಡಾಕ್ಯುಮೆಂಟ್ಸ್ ಒದಗಿಸುವ ಅವಶ್ಯಕತೆ ಇರುವುದಿಲ್ಲ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.